ಶಂಕು ಬಂದಿದ್ದಾನೆ. ಬಾವ ಅಂದ್ರೆ ಆಕಾಶಕ್ಕೆ ಹಾರ್ತಿದ್ದೆ, ಈಗ ಯಾಕೆ ಹಿಂಗಿದೀಯ ನೀನು? ಏನಾಯ್ತೆ? ನನ್ನ ನೋಡಿ ಯಾರ್ ನೀನು ಅಂತ ಕೇಳಿದ್ನಮ್ಮ ಬಾವ. ಅದೆಂಗ್ ಹೇಳ್ತಾನೆ? ನೀನ್ ಎಷ್ಟು ತ್ಯಾಗ ಮಾಡಿದ್ಯಾ, ಮರ್ತೋಗ್ಬಿಟ್ಟವ್ನಾ? ನನ್ನನ್ನೇ ಮರ್ತೋಗಿದ್ದಾನೆ ಅಂತ ಹೇಳಿದ್ರೆ ನೀನ್ ತ್ಯಾಗದ ಬಗ್ಗೆ ಹೇಳ್ತಿದ್ಯಾ? ಅತ್ತೆ, ಅವಾಗ ನಾನು ಹಾಗೆ ಮಾತಾಡದೇ ಇದ್ದಿದ್ರೆ ನಾನು ಡಾಕ್ಟರ್ ಆಗಿ ಉಪಯೋಗನೇ ಇರ್ತಿರ್ಲಿಲ್ಲ. ಅರ್ಥ ಆಗ್ಲಿಲ್ಲ ಅಲ್ವಾ? ಹೇಳ್ತೀನಿ ಕೇಳಿ. ಆ ಹುಡುಗಿ ಹೆಸರು ಮಯೂರಿ, ರಾಜಮಹಲ್ಗೆ ಮುಂದೆ ಆಗೋ ಯುವರಾಣಿ. ಯುವರಾಣಿನಾ? ಹಾ ಹೌದತ್ತೆ, ಆ ಮೆಡಿಕಲ್ ಕಾಲೇಜ್ ಕೂಡ ಅವ್ರದೇನೆ. ಮುಂದೊಂದ್ ದಿನ ನಮ್ಮ ಊರಲ್ಲಿ ಹಾಸ್ಪಿಟಲ್ ಕಟ್ಟಬೇಕು ಅಂದ್ರೆ, ಇರ್ಬೇಕು ಅಂದ್ರೆ ಮಯೂರಿ ಅವಶ್ಯಕತೆ ತುಂಬಾ ಇದೆ. ಅರ್ಥ ಆಯ್ತು. ದೊಡ್ಡವರು ತಪ್ಪು ಮಾಡಿದ್ರು ಆಕಸ್ಮಿಕ ಅಂತ ಅದನ್ನ ನಾವೇ ಚಿಕ್ಕದ್ ಮಾಡ್ಕೋಬೇಕು. ಅಯ್ಯೋ, ಅವಳು ಯಾರು ಅಂತ ಗೊತ್ತಿಲ್ದೆ ನಾನ್ ಸುಮ್ನೆ ಕೋಪ ಮಾಡ್ಕೊಂಡೆ. ಮಯೂರಿಯಿಂದ ಈ ಊರಲ್ಲಿ ಆಸ್ಪತ್ರೆ ಆಗತ್ತೆ ಅಂದ್ರೆ ನಾನು ಕ್ಷಮೆ ಕೇಳಕ್ಕೂ ಸಿದ್ಧವಾಗಿದ್ದೀನಿ. ಹಾ, ಅದು ಹಾಗೆ ತಗ್ಗಿ ಬಗ್ಗಿ ನಡೆದ್ರೆ ನಮಗೆ ತುಂಬಾ ಒಳ್ಳೇದು. ಏನಮ್ಮ ಕಾವೇರಿ, ಅರ್ಚಕರು ನಿನಗ್ ಬರಕ್ ಹೇಳಿದಾರೆ. ಬರ್ತೀನಿ ಬಿಡು. ನಾನು ಬರ್ತೀನಿ, ನಡಿ. ಹಾ ಸರಿ ಬಾ. ಓಯ್, ತಾಯಿ ಮಗಳು ದಿನಪೂರ್ತಿ ಊರ್ ಸುತ್ತಾ ಇದ್ರೆ ನನ್ ಮಗ ನೀವು ಬಂದ್ ಬಡ್ಸೋ ತನಕ ಉಪವಾಸ ಕೂತಿರ್ಬೇಕಾ? ಅಮ್ಮ, ನಾನ್ ಹೋಗ್ ಬರ್ತೀನಮ್ಮ. ನೀನ್ ಅಡಿಗೆ ಮಾಡಿ ಬಡಿಸ್ಬಿಡು. ಹಾ. ಏಯ್, ಅವಳನ್ನೇನ್ ನೋಡ್ತೀಯಾ? ಬಾ ಒಳಗೆ ಬಾ. ಇನ್ನು ಎಷ್ಟೊತ್ತು? ಕಾಯಕ್ಕಾಗ್ತಾ ಇಲ್ವಾ ನಿನ್ ಕೈಲಿ? ನನಗ್ ನಿಂತ್ಕೊಳ್ಳೋದಕ್ ಆಗ್ತಿಲ್ಲ, ಕಾಲ್ ನೋವು ಆಗ್ತಿದೆ. ದೇವಸ್ಥಾನಕ್ಕೆ ಬರೋ ಭಕ್ತರಿಗೆ ಆ ದೇವ್ರು ನಿಂತ್ಕೊಂಡೆ ಆಶೀರ್ವಾದ ಮಾಡ್ತಿರೋದು. ಕಾಲ್ ನೋವುತ್ತೆ ಅಂತ ಅವ್ನು ಯಾವತ್ತೂ ಕಂಪ್ಲೇಂಟ್ ಮಾಡೇ ಇಲ್ವಲ್ಲ. ಹೇ, ಅಲ್ಲಿ ನೋಡು, ಬಂದೇ ಬಿಟ್ರು. ಬಾ ಕಂದ. ಬಾ ಶಿವ. ಬಾ. ನಿಮ್ ದೊಡ್ಡಮ್ಮ ಜಾತ್ರೆಗೆ ಬಂದ ಹಾಗಿಲ್ಲ. ವಯಸ್ಸಾಗಿದ್ರು ಕೂಡ ಕಳ್ದೋಗಿರೋ ತನ್ನ ಮೊಮ್ಮಗಳ ಸುಳಿವು ಏನಾದ್ರೂ ಸಿಗತ್ತಾ ಅಂತ ತಿಳ್ಕೊಳ್ಳೋದಕ್ ಬಂದಿರೋ ಹಾಗಿದೆ. ಪೃಥ್ವಿ ಇಲ್ಲಿಗೆ ಬರೋಕ್ ಮುಂಚೆ ಭರವಸೆ ಕೊಟ್ಟಿದ್ನಲ್ಲ, ಆಸೆಗಳು ಮತ್ತೆ ಚಿಗುರಿರ್ಬೇಕು ಅನ್ಸುತ್ತೆ. ಬಾ. ಗರ್ಭಗುಡಿಲ್ ಪ್ರಜ್ವಲಿಸ್ತಾ ಇರೋ ಜ್ಯೋತಿ ನೋಡಿ ನನ್ನ ಮಗ ಮತ್ತೆ ಭಯ ಪಡ್ತಾನೆ ಅನ್ಸುತ್ತೆ. ನೋಡಪ್ಪ ಶಿವದೇವ, ನಾನು ಆ ತಾಯಿ ದರ್ಶನ ಮಾಡ್ಕೊಂಡ್ ಬರ್ತೀನಿ. ನೀನ್ ಇಲ್ಲಿ ಕೂತ್ಕೊಂಡಿರ್ತೀಯಾ? ಬಾ ಕಂದ. ರಾಜಮಾತೆ, ಅವ್ರನ್ನೂ ಕರ್ಕೊಂಡು ಬನ್ನಿ.
ಆ ಮಾತು ಬಾಯಿವರೆಗೂ ಬಂದು ನಿಂತೋಯ್ತು ಪೃಥ್ವಿ. ಇದೇ ಸರಿಯಾದ ಸಮಯ. ಹಾಗಾದ್ರೆ ಬೇಡ ಬಿಡಿ ಅತ್ತೆ. ಮನೆಯಲ್ಲೇ ಭಾವನವರು ಎಷ್ಟೆಲ್ಲ ಗಲಾಟೆ ಮಾಡ್ತಾರೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತು. ಎಷ್ಟೊಂದ್ ದಿನ ಆದ್ಮೇಲೆ ಊರಿಗೆ ಬಂದ್ವಿ. ಆ ಮರ್ಯಾದೆ ಹೋಗೋದಕ್ ಮುಂಚೆ ನಾವು ಹೋಗೋದೇ ಒಳ್ಳೇದು. ಅಮ್ಮಮ್ಮ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಸರಿ ಅಂತಾನೆ. ಸೊ ಲೆಟ್ಸ್ ಮೂವ್. ಸರಿ ಕಂದ, ಹುಷಾರು. ಇಲ್ಲೇ ಇರ್ಬೇಕು, ಎಲ್ಲಿಗೂ ಹೋಗ್ಬಾರ್ದು. ದರ್ಶನ ಮುಗಿಸ್ಕೊಂಡು ಬೇಗ ಬರ್ತೀನಿ. ಹುಷಾರು. ರಾಜಮಾತೆ, ಇಲ್ಲಿಗೆ ಬಂದಿದ್ದ ಪ್ರತಿ ಸಲನೂ ಕಲ್ಯಾಣಿ ಇವತ್ತೋ ನಾಳೆನೋ ಸಿಗ್ಬೋದು ಅಂತ ಫೀಲ್ ಆಗುತ್ತೆ ನನಗೆ. ಶುಭ ಶಕುನ ಅಂತ ಅರ್ಥ ಪೃಥ್ವಿ. ನಡಿ. ನಮಸ್ಕಾರ ನಮ್ಮ. ನಮಸ್ಕಾರ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನೀನ್ ಕಾರಣ ಇಲ್ಲದೆ ಶಿವದೇವನ ಇಲ್ಲಿ ಬಿಟ್ಟು ಹೋಗೋ ಥರ ಮಾಡಕ್ ಸಾಧ್ಯ ಇಲ್ಲ ವೈದಿಕ. ನಿನ್ ತಲೆಯಲ್ಲೇನಿದೆ ಅಂತ ನನಗೂ ಹೇಳ್ಬೋದಲ್ಲ. ಕೆಲವನ್ನ ಹೇಳಿದ್ರೆ ಅರ್ಥ ಆಗಲ್ಲ, ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ಬೇಕು. ಹೇಗೆ? ಹೇಳ್ತೀನಿ. ಹೇಯ್, ಬಾರೋ ಇಲ್ಲಿ. ಹಾಯ್, ಏನ್ರಿ ಹೇಳ್ರಿ. ಬೆಂಕಿ ಪೆಟ್ಟಿಗೆ ಇದೆಯಾ? ಯಾಕೆ ನೀವು ಸಿಗರೇಟ್ ಸೇರ್ತೀರಾ? ಅಯ್ಯೋ, ಇದು ದೇವಸ್ಥಾನ. ಅಯ್ಯೋ, ನಿಮ್ಮ- ಆ? ಇದೆ ರೀ. ನಡಿ. ಬೆಕ್ಕಿ 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 ಅಯ್ಯೋ ಬೆಕ್ಕಿ 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 ಯಾರಯ್ಯ ನೀನು? ಬೆಕ್ಕಿ ಬೆಕ್ಕಿ ಯಾಕಯ್ಯ ಬೆಂಕಿ ನೋಡಿ ಯಾಕೆ ಅಷ್ಟು ಭಯ ಬೀಳ್ತಾ ಇದ್ಯಾ? ಬೆಕ್ಕಿ 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 ಅಯ್ಯೋ ಬೆಕ್ಕಿ. ಲಕ್ಷ್ಮೀಂ ತರೋದು ವಿದ್ರಾಮಿದ್ರಾಮಿ ದೇಕ್ಷಂ ಮಂಗ್ರಿದ್ವಯಂ ನಿಗ್ಮ ಶಾಕಿ ಶಿಖಾ ಪ್ರವಾಲಂ ಹೇರಂಬರಂ ಅಂಬರಚೋರಿ ವಿಘ್ನಂ ವಿಘ್ನಾತ್ರಿವೇದ ಅಮ್ಮ ಮಹೇಶ್ವರಮ್ಮ ತಾಯಿ, ಸುರಾಸುರ ಸೇವಿತ ಪಾದ ಪಂಕಜ. ನನ್ ಮೊಮ್ಮಗಳು ಏನಾದ್ಲು, ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಅವಳಿಗೋಸ್ಕರ ನನ್ನ ಮಗ ಹುಚ್ಚ ಕೂಡ ಆಗ್ಬಿಟ್ಟ. ಒಂದು ಸಲ ನನ್ನ ಮೊಮ್ಮಗಳು ಕಲ್ಯಾಣಿ ನಮಗ್ ಸಿಗೋ ಹಾಗೆ ಮಾಡು ತಾಯಿ. ವಂದ್ಯೋ ಪವತಾಂ ಸಮೇತೇ.
ಯಜಮಾನ್ರೆ ಏನಾಯ್ತು? ಯಾರು ನಮ್ ಕಾವೇರಿ ನೋಡ್ಬಾರ್ದು ಅನ್ಕೊಂಡಿದ್ನೋ ಅವರೇ ಈ ಕಡೆಗೆ ಬರ್ತಿದಾರಲ್ಲ, ಇನ್ನು ಹುಷಾರಾಗಿರ್ಬೇಕು. ಕಾವೇರಿ ಎಲ್ಲಿದ್ಯವಾ? ನಿನ್ನ ಈ ರಾಕ್ಷಸರು ನೋಡಿದ್ರೆ ಸಾಯಿಸ್ಬಿಡ್ತಾರೆ. ಕಾವೇರಿ! ಯಜಮಾನ್ರೆ, ಕಲ್ಯಾಣಿ 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 ಬನ್ನಿ ನಿಮ್ಮವ್ರ ಹತ್ರ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಬನ್ನಿ ಯಜಮಾನ್ರೆ ಬನ್ನಿ. ಕಾವೇರಿ! ಬಂದಿ ಅಮ್ಮ. ಪಾಪ ಇವ್ರು ಏನನ್ನೋ ನೋಡಿ ತುಂಬಾ ಭಯಪಟ್ಟು ಓಡ್ಕೊಂಡು ಬರ್ತಾ ಇದ್ರು. ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಿದ್ದೆ. ಇವ್ರ ಜನ ಬಂದು ಇವ್ರನ್ನ ಕರ್ಕೊಂಡು ಅಮ್ಮ, ಹೋಗ್ತಾರೆ. ಬಾ ಪಾಪ ಬಾ ಅಮ್ಮ. ಕಾವೇರಿ. ಅಮ್ಮ ಎಲ್ಲಿಗಮ್ಮ? ನೀನ್ ಬಾ ಕಾವೇರಿ ಬಾ. ಬುದ್ಧಿ ನೀವೇನ್ ಇಲ್ಲಿದ್ದೀರಾ? ಅಲ್ಲಿ ನಿಮ್ಮವರು ನಿಮ್ಗೋಸ್ಕರ ಕಾಯ್ತಾ ಇದಾರೆ. ನಿಮ್ಗ್ ಗೊತ್ತಾ? ಅವ್ರ ಜನನೇ ಅಂತ ಅರ್ಥ ಆಯ್ತಲ್ಲ. ನೀವ್ ಕರ್ಕೊಂಡೋಗಿ. ಬನ್ನಿ ದೊಡ್ಡ ಯಜಮಾನ್ರೆ ಬನ್ನಿ. ಶಿವ ಎಲ್ಲಿದ್ಯಾ ಕಂದ? ಶಿವ 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 ಎಲ್ಲಿದ್ಯಾ ಕಂದ? ಶಿವ! ಅಣ್ಣ, ಶಿವದೇವ ಅವ್ರನ್ನ ನೋಡಿದ್ರ? ಆ ಕಡೆ ಹೋದ್ರಪ್ಪ. ರಾಜ ಮತ್ತೆ ಶಿವ! ಅತ್ತೆ ಏನಾಯ್ತು? ಶಿವ ಕಾಣಿಸ್ತಿಲ್ವಂತೆ. ಅಯ್ಯೋ, ಬನ್ನಿ ಬುದ್ಧಿ ಬನ್ನಿ. ನಿಧಾನಕ್ಕೆ ಬನ್ನಿ. ಶಿವ! ಶಿವದೇವ ಎಲ್ಲಿಗೆ ಹೋಗಿದ್ದೆ ಕಂದ? ಯಾಕಪ್ಪ ಹೀಗ್ ಮಾಡ್ದೆ? ನಾನು ಅಲ್ಲೇ ಇರು ಅಂತ ಹೇಳಿದ್ದೆ ತಾನೆ. ಕಲ್ಯಾಣಿ ನಡಿಯಪ್ಪ ಮನೆಗೆ ಹೊರಟೋಗೋಣ. ನಡಿ ನಡಿ ಕಂದ. ಕಲ್ಯಾಣಿ ಅಲ್ಲ ಅಮ್ಮ ಕಲ್ಯಾಣಿ. ವೈದಿಕ ಗಡ ನಡ್ಗೋಗ್ತಾನೆ ಅನ್ಕೊಂಡ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋಗೋಸ್ಕರ ಪೋಸ್ ಕೊಡೋ ತರ ಅವನ್ ಯಾಕೆ ನಗ್ತಿದ್ದಾನೆ? ದೊಡ್ಡ ಸೈಜ್ ಫೋಟೋ ಹಾಕಿಸ್ಕೊಳ್ಳೋ ಟೈಮ್ ಬಂದಿದ್ಯೇನೋ. ನಡಿರಿ. ಅಮ್ಮ ನಿನ್ನ ಕೆಲ್ಸ ಹೇಳಿದ್ರೆ ನನ್ನನ್ನೇ ಕರ್ಕೊಂಡು ಹೋಗ್ತಿದ್ಯಲ್ಲ. ಮಾತಾಡ್ದೆ ಸುಮ್ನೆ ಬಾ ಕಾವೇರಿ. ಅಮ್ಮ, ರಂಗಮ್ಮ, ರಂಗಮ್ಮ. ಬರ್ತಿದ್ದೀನಮ್ಮ. ಏನ್ ವಸ್ತುಗಳೆಲ್ಲ ಹೀಗ್ ಬಿದ್ದಿದೆ? ಯಾರ್ ಮಾಡಿದಿ ಕೆಲ್ಸ? ಕಳ್ತನ ಮಾಡಕ್ ಬಂದವರು ಹೆಸರು ಹೇಳಿ ಹೋಗ್ತಾರ ನಾರಾಯಣಮ್ಮ. ಈ ತರ ಮಾಡ್ಬಿಟ್ಟು ಹೋದ್ರು. ಅಯ್ಯ ಬೇಡ ಕಣ್ರಪ್ಪ. ಅಯ್ಯೋ ನನ್ ಮಾತ್ ಕೇಳ್ರಪ್ಪ. ಬೇಡಪ್ಪ. ಅಯ್ಯೋ ಬೇಡಪ್ಪ. ಹೊರಗಡೆ ಎಸಿ ಬೇಡಪ್ಪ. ಅಯ್ಯೋ ನಿಮ್ ಕಾಲಿಗೆ ಬಿಡ್ತೀನಿ ಬಿಡಪ್ಪ. ಬೇಡಪ್ಪ ಬೇಡಪ್ಪ. ನಿಮ್ ಕೈ ಮುಗಿತನಪ್ಪ. ಹೋಗೋ ತರ ಇದ್ಯಾ? ಆ ರಾಜರು ಕೊಟ್ಟಿರೋ ಹೊಲ ಬೇಕಾ ನಿನ್ಗೆ? ನೀನು ನೂತ್ ಹಾಕೋದಕ್ಕೆ ಇಷ್ಟು ಜಾಗ ಸಾಕು. ಇನ್ನೊಂದ್ಸರಿ ರಾಜರು ಕೊಟ್ಟಿರೋ ಹೊಲ ಬೇಕು ಅಂತ ಪತ್ರ ಕಳಿಸ್ದೆ ಅಂದ್ರೆ ನಿನ್ನ ಪ್ರಾಣನ ತೆಗೆದು ಬಿಡ್ತೀವಿ. ಅಯ್ಯ ಬ್ಯಾಡ್ರಪ್ಪ.
ಹಳ್ಳಿಲಿ ತುಂಬಾ ಜನರಿಗೂ ಹೀಗೆ ಎದುರಿಸಿ ಹೋಗಿದಾರಂತೆ. ನಾವು ಭಯ ಪಡ್ಬಾರ್ದು. ಅವ್ರು ಮಾಡಿರೋ ಮೋಸ ಹೊರಗ್ ಬರತ್ತೆ ಅಂತ ಅವ್ರು ಭಯ ಪಡ್ತಿದ್ದಾರೆ. ಇದನ್ ಯಾರ್ಗ್ ಹೇಳ್ಬೇಕು ಅನ್ಕೊಂಡಿದ್ಯಾ? ರಾಜರಿಗೆ ಹೇಳ್ಬೇಕು. ಈ ವಿಷಯ ಸರಿ ಹೋಗೋವರೆಗೂ ಹೋರಾಡ್ಬೇಕು. ಕಾವೇರಿ, ನೀನ್ ಇಲ್ ಬಾ. ಬಾ ಬಾ ಅಮ್ಮ, ಬಾ. ಅಮ್ಮ, ಏನಮ್ಮ ಇಷ್ಟ ಅನ್ಯಾಯ? ನಮ್ಗಷ್ಟೇ ಅಲ್ಲ, ಮಹೇಶ್ವರಮ್ಮಂಗೂ ಗೊತ್ತು ಇದು ಅನ್ಯಾಯ ಅಂತ. ಆ ತಾಯಿನೇ ಸುಮ್ನಿರುವಾಗ ನೀನ್ ಯಾಕೆ ಆ ವಿಷಯಕ್ಕೆ ಹೋಗ್ತೀಯಾ? ಇದ್ರಲ್ಲಿ ತಪ್ಪೇನಿದೆ ಅಮ್ಮ? ನೀನ್ ಬರೆಯೋ ಪತ್ರದಲ್ಲಿ ನಿಜ ಐತೆ ಅಂತ ಬೇಸಾಯ ಮಾಡೋ ಈ ಭೂಮಿನ ಬಿಟ್ಕೊಡ್ತಾರಾ? ಇಂಥ ರೌಡಿಗಳು ಸುಮ್ನೆ ಇರ್ತಾರಾ? ಇವ್ರನ್ನ ರಾಜರು ಕಳ್ಸಿರೋದಲ್ಲ ಅಮ್ಮ. ಭೂಮಿ ಬೆಲೆ ಹೆಚ್ಚಾಗಿದೆ ಅಂತ ಯಾವ್ದೋ ದುರಾಸೆಯಿಂದ ತುಂಬಿರೋ ವ್ಯಕ್ತಿ ಕೆಲ್ಸನೇ ಆಗಿರತ್ತಮ್ಮ. ನೀನ್ ಇದನ್ನೆಲ್ಲ ಪತ್ರದಲ್ಲಿ ಬರ್ದ್ಬಿಟ್ಯಾ? ರಾಜರಂದ್ರೆ ತಲೆ ಮೇಲೆ ಕಿರೀಟ ಇರೋರು ಅಷ್ಟೇ ಅಲ್ಲಮ್ಮ, ಎಲ್ರಿಗೂ ಸಹಾಯ ಮಾಡುವಂತ ಬಂಗಾರದಂತ ಮನ್ಸಿರೋರು. ನೀನ್ ಅನ್ಕೊಂಡಂಗೆ ಅವ್ರು ಅನ್ಕೊಳಲ್ಲವಾ? ಅಯ್ಯೋ ಅಮ್ಮ, ನಿಂದು ಅನುಮಾನ, ನಂದು ನಂಬಿಕೆ. ನೀನ್ ಇನ್ನೇನು ಹೇಳ್ಬೇಡ. ನೀನ್ ಪತ್ರ ಬರ್ದಿರೋ ಇಸಿಯ ನಿನ್ ಗೆಳತಿಗ್ ಬಿಟ್ಟು ಇನ್ಯಾರಿಗೂ ಗೊತ್ತಿಲ್ಲ ಅಲ್ವಾ? ಹೇಳ್ಬೇಡ, ಬರೀಬೇಡ. ನನ್ ಮಾತ್ ಕೇಳ್ತೀನಿ ಅಂತ ಆಣೆ ಮಾಡು ಕಾವೇರಿ. ಅಮ್ಮ, ನಮ್ಮೂರಿನ ಜನರಿಗೆ ಸಹಾಯ ಮಾಡ್ಬೇಕೋ ಬೇಡವೋ? ಅಮ್ನೋರ್ ದಾರಿ ತೋರ್ಸದ್ಮೇಲೆ ಮಾಡು. ಅಲ್ಲಿವರೆಗೂ ಈ ಪತ್ರಗಳು ಬರ್ದಿದ್ ನೀನೆ ಅಂತ ಇನ್ಯಾರತ್ರ ಆದ್ರೂ ಭಯ ಪಡಬಾರ್ದು ಕಂದ. ನಿನಗೆ ನೆನ್ಪಿದೆಯೋ ಇಲ್ವೋ, ಆಗ ನಿನ್ಗೆ 7 ವರ್ಷ ವಯಸ್ಸು. ಅವತ್ತು ನಾವೆಲ್ಲರೂ ಹಬ್ಬದ ಸಂಭ್ರಮದಲ್ಲಿದ್ದಾಗ ನನ್ನ ಸೀರೆಗೆ ಬೆಂಕಿ ಹತ್ಕೊಂಡ್ಬಿಡ್ತು. ಅದನ್ನ ನೋಡಿ ಎಲ್ಲರೂ ಕಿರ್ಚ್ಕೊಂಡು ಭಯ ಪಟ್ಕೊಂಡು ದೂರ ಹೊರಟೋದ್ರು. ನೀನೊಬ್ನೇ ಧೈರ್ಯವಾಗಿ ಅಮ್ಮ ಅಂತ ಕಿರ್ಚ್ಕೊಂಡು ನನ್ನ ತಬ್ಕೊಂಡೆ ಕಂದ. ಬೆಂಕಿ ಆರೋಯ್ತು ಕಂದ. ಅದೇ ಧೈರ್ಯನ ಮತ್ತೆ ತಂದ್ಕೋ ಶಿವ. ನೀನ್ ಮತ್ತೆ ಅದೇ ತರ ಧೈರ್ಯವಂತ ಆಗ್ಬೇಕು. ಥ್ಯಾಂಕ್ಸ್ ಅಮ್ಮ. ಯಾಕೆ? ಅಂಕಲ್ಗೆ ಜೇನುತುಪ್ಪ ಹಾಕಿ ಮಾಡಿರುವಂತ ಅಕ್ಕಿ ಪಾಯಸ ತಗೊಂಡ್ ಬಂದಿದ್ದೆ. ನೀವು ಟೈಮ್ ಕರೆಕ್ಟಾಗಿ ನೀರು ತಗೊಂಡ್ ಬಂದ್ರಿ. ರಾಜಮಾತೆ ತಿನ್ಸಿ. ಅಮ್ಮ, ನೀನು ಹೋಗಿ ಸ್ಪೂನ್ ತಗೊಂಡ್ ಬಾ. ಇದ್ದಳು ಕಂದ, ಇದ್ದಳು. ಬಾ, ನನ್ನ ಹತ್ರ ಕೂತ್ಕೋ. ಏಯ್, ಇದನ್ ಯಾರು ಕೊಟ್ರು? ಕಾವೇರಿ ಕೊಟ್ಟಿದ್ದಮ್ಮ. ಅದೇ ಅಮ್ಮ, ಆ ಕಾಡು ಹುಡುಗಿ. ಮಯೂರಿ ಮುಖಕ್ಕೆ ಮಣ್ಣು ಹಚ್ಚಿದ ಆ ಹುಡುಗಿ ಇವನ್ಗೆ ಮಡ್ಕೆ ಕೊಟ್ಲಾ? ಈ ಜೇನುತುಪ್ಪ ಹಾಕಿರೋ ಅಕ್ಕಿ ಪಾಯಸನ್ ಕೊಟ್ಲಾ? ಏನೋ ನಡೀತಾ ಇದೆ. ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತೆ. ಈ ಅಕ್ಕಿ ಪಾಯಸ ಸಿಹಿಯಾಗಿ ತುಂಬಾ ರುಚಿಯಾಗಿರುತ್ತೆ. ಆನು ತುಂಬಾ ಚೆನ್ನಾಗಿರುತ್ತೆ ಕಂದ. ಆನು ಆನು. ಅಂಕಲ್, ಇಷ್ಟ ಆಯ್ತಾ? ಚೆನ್ನಾಗಿದೆ. ಪೃಥ್ವಿ, ಯಾವಾಗ ತಿನ್ಸಿದ್ರು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಯಾವತ್ತೂ ಹೇಳ್ದವನಲ್ಲ. ಪೃಥ್ವಿ, ಇದನ್ನ ಇಷ್ಟಪಟ್ಟು ತಿನ್ನೋದೇ ಅಲ್ದೆ ಚೆನ್ನಾಗಿದೆ ಅಂತ ತಲೆ ಆಡಿಸ್ತಾ ಇದ್ದಾನೆ ನೋಡು.
ತಿನ್ನಪ್ಪ